ಬನ್ನಿ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತಿನ ವಿಶೇಷ ತುಂಬಾ ರುಚಿಯಾಗಿರುವಂಥ ಆರೋಗ್ಯಕರವಾಗಿರುವಂಥ ರೊಟ್ಟಿ ಒಗ್ಗರಣೆಯನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಡಿಫ್ರೆಂಟ್ ಆಗಿರುವಂಥ ರೆಸಿಪಿ ಬಂಧುಗಳೇ, ಸಖತ್ತಾಗಿರುತ್ತೆ ಟೇಸ್ಟ್. ಇದಕ್ಕೆ ಏನೇನು ಸಾಮಗ್ರಿ ಬೇಕಂತೆಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ನಾನು ಮಾಡ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ ಬಂಧುಗಳೇ, ಏನೇನು ಸಾಮಗ್ರಿ ಅನ್ನೋದನ್ನು. ಈಗ ನೋಡ್ರಿ, ನಾವು ರೊಟ್ಟಿ ಮಾಡಿರೋದು ಬೆಳಿಗ್ಗೆ ಮಾಡಿರ್ತೀವಿ, ಸಾಯಂಕಾಲ ಉಳಿದಿರುತ್ತೆ, ಸಾಯಂಕಾಲ ಮಾಡ್ತೀವಿ, ಬೆಳಿಗ್ಗೆ ಉಳಿದಿರುತ್ತೆ. ಇವಾಗ ನಂದು 2 ರೊಟ್ಟಿ ಇದೆ. ಈ 2 ರೊಟ್ಟಿಯನ್ನು ನಾವು ಉಪಯೋಗಿಸ್ಬಿಟ್ಟು ಆರೋಗ್ಯಕರವಾಗಿರುವಂಥ ಈ ಬ್ರೇಕ್ಫಾಸ್ಟನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ. 2 ರೊಟ್ಟಿಯಲ್ಲಿ ನೋಡ್ರಿ ನಮ್ಗೆ ಎಷ್ಟೊಂದ ಕ್ವಾಂಟಿಟಿ ಆಗುತ್ತೆ ಬಂಧುಗಳೇ, ಅದನ್ನು ಕೂಡ ನೀವು ನೋಡಿರಂತೆ. ನಾನು ತೊಗೊಂಡಿರೋದು 2 ರೊಟ್ಟಿ. ಈಗ ಇದನ್ನು ನೋಡ್ರಿ ತುಂಡು ಮಾಡ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಇದು ಚಳಿಗಾಲಕ್ಕೆ ನೋಡ್ರಿ ತುಂಬಾ ಹೇಳಿ ಮಾಡಿಸಿದಂಥ ರೆಸಿಪಿ. ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ. ಒಂದು ಸಾರಿ ಈ ವಿಧಾನದಲ್ಲಿ ಮಾಡಿದ್ರೆ ಪದೇ ಮಾಡ್ತೀರ, ಅಷ್ಟು ರುಚಿಯಾಗಿರುತ್ತೆ. ಈಗ ಒಂದು ರೊಟ್ಟಿಯನ್ನು ನಾನು ಕಟ್ ಮಾಡ್ಕೊಂಡಾಯ್ತು, ಇನ್ನೊಂದು ರೊಟ್ಟಿಯನ್ನು ಕೂಡ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡ್ರಿ ಬಂಧುಗಳೇ. ಈಗ ನಮ್ಮ ಉತ್ತರ ಕರ್ನಾಟಕದಗಳು ನಾವು ರೊಟ್ಟಿ ಅಂತೂ ಹೆಚ್ಚು ಮಾಡ್ತೀವಿ ಬಂಧುಗಳೇ. ಪ್ರತಿನಿತ್ಯ ಎಷ್ಟಿಲ್ಲ ಎಷ್ಟು ಉಳಿಯುತ್ತೆ. ಆ ರೊಟ್ಟಿಯಿಂದನೇ ನಾವು ಆರೋಗ್ಯಕರವಾಗಿರುವಂಥ ರುಚಿಯಾಗಿರುವಂಥ ತಿಂಡಿಯನ್ನು ಮಾಡಿಕೊಂಡು ತಿನ್ಬೋದು ಬಂಧುಗಳೇ. ಫ್ರೆಶ್ ಆಗಿ ನಾಲ್ಗೆ ರುಚಿ ಕೂಡ, ನಮ್ಮ ಹೊಟ್ಟೆಗೆ ಹಿತ ಕೂಡ ಬಂಧುಗಳೇ. ಈಗ ನೋಡ್ರಿ ಎಲ್ಲ ನಾನು ರೊಟ್ಟಿಯನ್ನು ತುಂಡು ಮಾಡ್ಕೊಂಡು ಆಯಿತು. ಇವಾಗ ರೆಸಿಪಿ ಶುರು ಮಾಡೋಣ ಬನ್ನಿ, ತಡ ಮಾಡ್ದೇನೆ. ಗ್ಯಾಸನ್ನು ಹಚ್ಕೊಂಡ್ಬಿಟ್ಟು ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡೆ. ಎಣ್ಣೆ ಬಿಸಿ ಆದ ನಂತರ ಒಂದು 2 ಚಮಚದಷ್ಟು ಶೇಂಗಾ ಬೀಜ, 1 ಚಮಚದಷ್ಟು ಕಡಲೆಬೇಳೆ, 1 ಚಮಚದಷ್ಟು ಉದ್ದಿನ ಗುಂಡು, ಹಾಗೆ ಅರ್ಧ ಸ್ಪೂನ್ನಷ್ಟು ಕಾಳುಮೆಣಸನ್ನು ನೀವು ಕುಟ್ಟಿ ಕೂಡ ಹಾಕೋಬೋದು. ಚಿಕ್ಕ ಮಕ್ಕಳಿಗೆ ನಾವು ಕೊಡ್ತೀವಿ ಅನ್ನೋದಾದರೆ ಕುಟ್ಟಿ ಹಾಕ್ಕೊಳ್ಳಿ ಬಂಧುಗಳೇ. ಕಾಳುಮೆಣಸನ್ನು ಹಾಕೋದ್ರಿಂದ ನಮ್ಮ ಚಳಿಗಾಲದಲ್ಲಿ ನಮ್ಮ ನರಗಳಿಗೆ ವೀಕ್ನೆಸ್ ಆಗ್ತಿರುತ್ತೆ, ನಡುಕ ಬರ್ತಾ ಇರುತ್ತೆ, ಕೈ ಕಾಲು ಹಿಡ್ಕೊತಿರುತ್ತಲ್ಲ ಬಂಧುಗಳೇ, ನರೆಲ್ಲ ಒಟ್ಟಿ ಬರುತ್ತಾ ಇರುತ್ತೆ. ಅದೆಲ್ಲ ಕಂಟ್ರೋಲ್ ಮಾಡುವಂಥ ಶಕ್ತಿ ಈ ಕಾಳುಮೆಣಸಿನಲ್ಲಿ ಇದೆ. ಹಾಗಾಗಿ ಸ್ಕಿಪ್ ಮಾಡದೆ ಕಾಳುಮೆಣಸನ್ನು ಹಾಕ್ಕೊಳ್ಳಿ. ಈಗ ನೀಟಾಗಿ ಒಂದು 50% ಫ್ರೈ ಆದ ನಂತರ ಫ್ಲೇಮ್ ಲೋನಲ್ಲೇ ನಾವು ಫ್ರೈ ಮಾಡ್ಕೋಬೇಕು. ಒಂದಿಷ್ಟು ಸಾಸಿವೆ 1 ಚಮಚೆ, ಒಂದು ಅರ್ಧ ಚಮಚಕ್ಕಿಂತ 3/4 ಚಮಚದಷ್ಟು ಜೀರಿಗೆ ಹಾಕ್ಕೊಂಡು, 1 ಹಸಿಮೆಣಸಿನ್ಕಾಯಿ, 1 ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಂಡು ನೀಟಾಗಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾನು ಚಿಲ್ಲಿ ಪೇಸ್ಟನ್ನು ಕೂಡ ಹಾಕ್ತೀನಿ. ಹಾಗಾಗಿ ಒಂದೇ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಚಿಲ್ಲಿ ಪೇಸ್ಟ್ ಹಾಕೋದಿಲ್ಲ ಅನ್ನೋದಾದರೆ ನಿಮ್ಗೆ ಎಷ್ಟು ಖಾರ ಬೇಕೋ ಹಾಗೆ ಕಟ್ ಮಾಡಿಕೊಂಡು ನೀವು ಹಾಕೋಬೋದು. ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಡ್ರಿ ಬಂಧುಗಳೇ. ಈಗ ನೋಡಿರಿ, ನಮ್ಮದು 90% ಫ್ರೈ ಆಯಿತು ಅಂದಾಗ ಅದರಲ್ಲಿ ಒಂದು 4-5 ಬೆಳ್ಳುಳ್ಳಿ ಹೆಸಳನ್ನು ಸಿಪ್ಪೆಯನ್ನು ತೆಗೆದು ಅಬಡ ಕೊಟ್ಟಿ ಇಟ್ಕೊಂಡಿದ್ದೆ ಬಂಧುಗಳೇ. ನಾನು ಔಡ ಅಂತಾರಲ್ಲ ಬಂಧುಗಳೇ, ಹಾಗೆ ಅದನ್ನು ಹಾಕ್ಕೊಂಡೆ ನಾನು. ಹಸಿ ವಾಸನೆ ಹೋಗುವವರೆಗೆ ಇದನ್ನು ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರಿಬೇಕು. ಅಷ್ಟರಲ್ಲಿ ನಮ್ಮ ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ, ಹಸಿಮೆಣಸಿನ್ಕಾಯಿ ಎಲ್ಲ ಅದ್ರ ಜೊತೆಗೆ ನೀಟಾಗಿ ಫ್ರೈ ಆಗುತ್ತೆ. ಈಗ ನೋಡ್ರಿ, ಚೆನ್ನಾಗಿ ಫ್ರೈ ಆದ ನಂತರ ಕರಿಬೇವನ್ನು ಹಾಕ್ಕೊಂಡು ಕರಿಬೇವು ಹಸಿ ವಾಸನೆ ಹೋಗುವವರೆಗೆ ಇದನ್ನು ಹುರ್ಕೊಳ್ಳೋಣ. ರುಚಿ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ ಬಂಧುಗಳೇ. ಒಂದೇ ಒಂದು ಸಾರಿ ಮಾಡಿ ನೀವು ಪದೇ ಮಾಡ್ತೀರಾ. ನಿಮ್ಮ ಮನೆಯಲ್ಲಿ ರೊಟ್ಟಿ ಇತ್ತು ಅಂದರೆ ಇದನ್ನೇ ಮಾಡು ಅಂತ ಹೇಳ್ತಾರೆ ಬಂಧುಗಳು, ಅಷ್ಟು ರುಚಿಯಾಗಿರುತ್ತೆ. ಈಗ ಚೆನ್ನಾಗಿ ಫ್ರೈ ಆದ ನಂತರ 1 ಈರುಳ್ಳಿಯನ್ನು ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೆ. ಇದಕ್ಕೆ ನೀವು ಎಷ್ಟು ಈರುಳ್ಳಿ ಹಾಕೋತೀರಿ ಅಷ್ಟು ಚೆನ್ನಾಗಿರುತ್ತೆ. ಇಷ್ಟೇ ಹಾಕಬೇಕಂತಿಲ್ಲ ಬಂಧುಗಳೇ, ಜಾಸ್ತಿ ಈರುಳ್ಳಿ ಹಾಕಿದಷ್ಟು ಇದು ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನೋಡ್ರಿ, ಇದು ಜಾಸ್ತಿ ನಮಗೆ ಹುರಿಯುವ ಅವಶ್ಯಕತೆ ಇಲ್ಲ, ಫ್ರೈ ಆಗಬಾರ್ದು. ಸ್ವಲ್ಪ ಹಸಿ ವಾಸನೆ ಹೋದ್ರೆ ಸಾಕು. ಈಗ ಹಸಿ ವಾಸನೆ ಈರುಳ್ಳಿದು ಹೋಗಾಯಿತು. ಅದರಲ್ಲಿ 1 ಟೊಮೆಟೊ ದೊಡ್ಡದು, ಹಾಗೆ ಒಂದು ಅರ್ಧ ಚಮಚದಷ್ಟು ಚಿಲ್ಲಿ ಪೇಸ್ಟ್. ಈ ಚಿಲ್ಲಿ ಪೇಸ್ಟನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ವಿಡಿಯೋನ ನಾನು ವಿಡಿಯೋದಲ್ಲಿ ಬಿಟ್ಟಿದ್ದೀನಿ ಬಂಧುಗಳೇ. ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲ್ ಅಂತ ಸರ್ಚ್ ಮಾಡಿ ಅದರಲ್ಲಿ ಬರುತ್ತೆ, ಅದನ್ನು ನೋಡಿ ಕೂಡ ನೀವು ಮಾಡ್ಕೋಬೋದು. ಇಲ್ಲ ಅಂದರೆ ನಿಮಗೆ ಇದೇ ನೀವು ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಎಲ್ಲ ಜಾಸ್ತಿ ಹಾಕ್ಕೊಂಡ್ರೂ ಕೂಡ ಆಗುತ್ತೆ. ಈ ಚೆನ್ನಾಗಿ ನಮ್ಮ ಟೊಮೆಟೊ ಫ್ರೈ ಆದ ನಂತರ ಅದರಲ್ಲಿ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ, ಅಂದರೆ ಜಲ್ದಿ ಮೆತ್ತಗಾಗುತ್ತೆ ಅಂದ್ಕೊಂಡು. ಸ್ವಲ್ಪ ಬೆಲ್ಲ, 1 ಸ್ಪೂನ್ನಷ್ಟು ಎಳ್ಳನ್ನು ಮಿಸ್ ಮಾಡದೆ ಹಾಕ್ಕೊಡ್ರಿ, ಬೆಲ್ಲ ಮಿಸ್ ಮಾಡದೆ ಹಾಕ್ಕೊಡ್ರಿ. ನಮ್ಮ ಹುಣಸೆಹಣ್ಣು ಹಾಕಿದ ಮೇಲೆ ಬೆಲ್ಲ ನಮಗೇನಾಗುತ್ತೆ, ಬ್ಯಾಲೆನ್ಸ್ ಮಾಡುತ್ತೆ ಬಂಧುಗಳೇ. ಈಗ ನೋಡಿರಿ, ರುಚಿಗನುಸಾರ ಕಲ್ಲುಪ್ಪನ್ನು ನಾನು ಹಾಕ್ಕೊತಾ ಇದ್ದೀನಿ. ರೊಟ್ಟಿಯಲ್ಲಿ ಕೂಡ ಉಪ್ಪು ಹಾಕ್ಕೊಂಡಿರ್ತೀರ, ನೋಡಿಕೊಂಡು ಹಾಕ್ಕೊಡ್ರಿ. ಈಗ ಚೆನ್ನಾಗಿ ನಾವು ಇದನ್ನು ಎಲ್ಲ ಹಾಕಿದ ಸಾಮಗ್ರಿ ಸ್ವಲ್ಪ ಮೆತ್ತಗಾಗಲಿ ಬಂಧುಗಳೇ, ಅಲ್ಲಿವರೆಗೆ ಇದನ್ನು ಕುದಿಸ್ಕೊಳ್ಳೋಣ. ಈಗ ಚೆನ್ನಾಗಿ ಫ್ರೈ ಆದ ನಂತರ 1 ಸ್ಪೂನ್ನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಎಳ್ಳನ್ನು ಮಿಸ್ ಮಾಡದೆ ಹಾಕ್ಕೊಳ್ಳಿ. ಚಳಿಗಾಲದಲ್ಲಿ ನಮಗೆ ಎಳ್ಳು ತುಂಬ ಹೆಲ್ಪ್ ಮಾಡುತ್ತೆ ನಮ್ಮ ಬಾಡಿಗೆ. ಈ ನಮ್ಮ
ಕೈ ಮೈ ಎಲ್ಲ ಪುಟ್ಟಿಯನ್ನು ಬಿರಿದಾಗ ಬಿರಿತಲ್ಲ ಬಂಧುಗಳೇ, ಆ ಬಿರಿಯದ ಹಾಗೆ ಕಂಟ್ರೋಲ್ ಮಾಡುತ್ತೆ ನಮ್ಮ ಎಳ್ಳು. ಇದರಲ್ಲಿ ಆಯಿಲ್ ಕಂಡೆನ್ಷನ್ ಜಾಸ್ತಿ ಇರುತ್ತೆ ಬಂಧುಗಳೇ. ಹಾಗಾಗಿ ನಮ್ಮ ಚಳಿಗಾಲಕ್ಕೆ ಅನುಗುಣವಾಗಿರುವಂಥ ಈ ರೆಸಿಪಿಯಲ್ಲಿ ನಾನು 2 ಎಕ್ಸ್ಟ್ರಾ ಸೇರಿಸಿರೋದು ಏನಂದರೆ ಎಳ್ಳು ಮತ್ತು ಮೆಣಸನ್ನು. ಈ ನಂತರ ನೋಡ್ರಿ, ಇದರಲ್ಲಿ 1/4 ಕಪ್ಪಿನಷ್ಟು ಹುಣಸೆಹಣ್ಣಿನ ರಸವನ್ನು ನಾನು ಹಿಂಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೆ. ಹಾಗೆ 1/4 ಸ್ಪೂನಷ್ಟು ಅರಿಶಿನ ಪುಡಿ. ನಿಮ್ಮ ಹುಳಿ ಬೆಲ್ಲ ಎಷ್ಟು ಬೇಕನ್ನೋದನ್ನು ನೋಡಿಕೊಂಡು, ನಿಮ್ಮ ರೊಟ್ಟಿ ಪ್ರಮಾಣ ನೋಡಿಕೊಂಡು ನೀವು ಹೆಚ್ಚು ಕಡಿಮೆ ಮಾಡ್ಕೋಬೇಕು. ಈ ಸ್ವಲ್ಪ ಜಾಸ್ತಿ, ಸ್ವಲ್ಪ ಹುಳಿ ಬೆಲ್ಲ, ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಆದ್ರೇ ನಮಗೆ ಸಖತ್ ಟೇಸ್ಟ್ ಕೊಡುತ್ತೆ ಬಂಧುಗಳೇ. ಹಾಗಾಗಿ ಹುಳಿ ಉಪ್ಪು ಖಾರ ಸ್ವಲ್ಪ ಮುಂದೆ ಹಾಕ್ಕೊಳ್ಳಿ. ಈ ಚೆನ್ನಾಗಿ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಎಕ್ಸ್ಟ್ರಾ ನೀರು ಹಾಕಲಿಕ್ಕೆ ಹೋಗಬೇಡಿ. ಇದಕ್ಕೆ ಇಷ್ಟೇ ನೀರು, ಹುಣಸೆಹಣ್ಣಿನ ನೀರಲ್ಲೇ ನಾವು ಚೆನ್ನಾಗಿ ಕುದಿಸ್ಕೋಬೇಕು. ಇದು 1-2 ನಿಮಿಷ ಕುದ್ರೆ ಎಣ್ಣೆ ಎಲ್ಲ ಮೇಲೆ ತೇಲುತ್ತೆ. ಅಲ್ಲಿವರೆಗೆ ನಾವು ಕುದಿಸ್ಕೊಂಡ್ರೆ ಸಾಕು. ಇವಾಗ ನೋಡಿರಿ, ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ ನೋಡಿರಿ, ಕಾಣ್ತದೆ ಅಲ್ವಾ? ನಮ್ಮ ಹಾಕಿರುವಂಥ ಹುಣಸೆ ಹಣ್ಣು ಕೂಡ ಅದು దగ్గర ಬಂದಿದೆ. ಅದೆಲ್ಲ ನೋಡಿರಿ ಗಟ್ಟಿಯಾಗಿದೆ, ನಮ್ಮ ಗೊಜ್ಜು ಥರ ಆಗಿದೆ ನೋಡಿರಿ. ಇವಾಗ ನಮ್ಮ ಮಸಾಲೆ ಎಲ್ಲ ರೆಡಿ ಆಯಿತು. ಅದರಲ್ಲಿ ನಾವು ತುಂಡು ಮಾಡಿಟ್ಕೊಂಡಿರುವಂಥ ಈ ರೊಟ್ಟಿ ಏನಿದೆಯಲ್ಲ ಅದನ್ನು ಹಾಕ್ಬಿಡೋಣ. ಹಾಕಿ ಇದನ್ನು ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ 2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಆವಾಗ ನಾವು ಹಾಕಿರುವಂಥ ಎಲ್ಲ ಸಾಮಗ್ರಿ, ಉಪ್ಪು ಖಾರ ಮಸಾಲೆ ಎಲ್ಲ ರೊಟ್ಟಿಯಲ್ಲಿ ಸೇರಿ ಎಕ್ಸಲೆಂಟ್ ಟೇಸ್ಟ್ ಕೊಡುತ್ತೆ ಬಂಧುಗಳೇ. ಘಮ್ ಅಂತ ಇದೆ ನಮಗೆ. ಈ ಒಗ್ಗರಣೆ ಮಾಡ್ತಾ ಇದ್ರೇ ಘಮ್ ಅಂತ ಇದೆ ಬಂಧುಗಳೇ. ಯಾವಾಗ ತಿನ್ನಬೇಕು ಅನ್ನಿಸ್ತಾ ಇದೆ, ನಮ್ಮ ನಾಲ್ಗೆ ರುಚಿ ನೋಡಬೇಕು ಯಾವಾಗ ಅನ್ನಿಸ್ತಾ ಇದೆ ಬಂಧುಗಳು. ಅಷ್ಟು ರುಚಿಯಾಗಿರುತ್ತೆ. ನಾನು ಪದೇ ಹೇಳ್ತಾ ಇದ್ದೀನಿ, ಒಂದೇ ಒಂದು ಸಾರಿ ಈ ವಿಧಾನದಲ್ಲಿ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ನಿಮಗೆ ದಿನ ಮಾಡಿಕೊಟ್ರೂ ಕೂಡ ನಿಮಗೆ ಬೇಜಾರಾಗಲ್ಲ ಬಂಧುಗಳು, ಅಷ್ಟು ರುಚಿಯಾಗಿರುತ್ತೆ. ಈ ಚಳಿಗಾಲ ಹೋಗುವವರೆಗೆ ನೀವು ಬೆಳಗ್ಗೆ ತುಂಬ ಇದನ್ನು ಮಾಡಿ ತಿಂದರೆ ನಮ್ಮ ಆರೋಗ್ಯಕರವಾಗಿರುವಂಥ, ಬೆಳಗ್ಗೆ ನಮ್ಮ ಬಾಡಿಗೆ ನಾವು ಎಷ್ಟು ಆರೋಗ್ಯವಾಗಿರುವಂಥ ತಿಂಡಿಯನ್ನು ಕೊಡ್ತೀವಿ, ಇಡೀ ದಿನ ನಾವು ಅಷ್ಟು ಆರೋಗ್ಯವಾಗಿರ್ತೀವಿ, ಅಷ್ಟು ಆ್ಯಕ್ಟಿವೇಟ್ಸ್ ಆಗಿರ್ತೀವಿ ಬಂಧುಗಳೇ. ಈಗ ನೋಡಿರಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ 1-2 ನಿಮಿಷ ಮುಚ್ಚಿಡೋಣ. ಮುಚ್ಚಿಟ್ಟು ನಂತರ ನೋಡಿರಿ, ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ರೆ ನಮ್ಮ ಪರ್ಫೆಕ್ಟ್ ಆಗಿರುವಂಥ ರೊಟ್ಟಿ ಒಗ್ಗರಣೆ ರೆಡಿ ಆಯಿತು ನೋಡಿರಿ. ವಾವ್, ಸಖತ್ತಾಗಿದೆ ಎಲ್ಲ ಬಂಧುಗಳೇ. ನೋಡೋಕ್ಕೆ ಎಷ್ಟು ಸುಂದರವಾಗಿದೆ ಬಂಧುಗಳೇ, ತಿಂತಿದ್ರೆ ಇನ್ನೂ ಸುಂದರವಾಗಿದೆ ಬಂಧುಗಳೇ. ಅದ್ಭುತವಾಗಿರುವಂಥ ರುಚಿ. ಒಂದೇ ಒಂದು ಸಾರಿ ಟ್ರೈ ಮಾಡಿಕೊಂಡು ನಿಮ್ಗೆ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ನೋಡಿರಿ, ಎಷ್ಟು ಕಲರ್ಫುಲ್ ಆಗಿದೆ, ಎಷ್ಟು ಇದು ಆಗಿದೆ. ನೋಡ್ತಾ ಇದ್ರೇ ಎಷ್ಟು ತಿನ್ನಬೇಕು ಅನ್ನಿಸ್ತಾ ಇದೆ ಬಂಧುಗಳೇ. ಇಷ್ಟು ಒಬ್ಬರೇ ಖಾಲಿ ಮಾಡಿದ್ರು ಮಾಡ್ತಾರೆ ಬಂಧುಗಳು, ಅಷ್ಟು ರುಚಿಯಾಗಿದೆ ನೋಡಿರಿ. ಕ್ವಾಂಟಿಟಿಯಲ್ಲೂ ಕೂಡ ಎಷ್ಟೊಂದಾಗಿದೆ. ನಮ್ಮದು 2 ಪ್ಲೇಟ್ ಆಗಿದೆ ಬಂಧುಗಳೇ. ಇದು ನಮಗೆ 2 ರೊಟ್ಟಿ 2 ಪ್ಲೇಟು ಆರಾಮಾಗಿ ಇಬ್ಬರು ಹೊಟ್ಟೆ ತುಂಬ ತಿನ್ಬೋದು ಬಂಧುಗಳೇ, ಅಷ್ಟು ಸಖತ್ತಾಗಿದೆ. ಇವಾಗ ಸರ್ವ್ ಮಾಡಿದ್ದೀನಿ, ಟೇಸ್ಟ್ ಕೂಡ ನೋಡೇ ಬಿಡೋಣ. ಈಗ ನೋಡಿರಿ, ನಾವು ಹಾಕಿರುವಂಥ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಮೆಣಸು, ಎಳ್ಳು, ಜೀರಿಗೆ, ಸಾಸಿವೆ, ಶೇಂಗಾ, ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ, 1-2 ಬಂಧುಗಳೇ ಮಸಾಲೆ ಸಖತ್ತಾಗಿರುತ್ತೆ ಬಂಧುಗಳೇ. ಟೇಸ್ಟ್ ಅಂತೂ ಸೂಪರಾಗಿದೆ. ಬಾಯಲ್ಲೆಲ್ಲ ನೀರು ಬರ್ತಾ ಇದೆ ಬಂಧುಗಳೇ. ಮೌತ್ ವಾಟ್ರಿಂಗ್ ರೆಸಿಪಿ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಸಖತ್ತಾಗಿದೆ ಬಂಧುಗಳೇ. ನೀವು ಒಂದು ಸಾರಿ ಮಾಡ್ಕೊಂಬಿಟ್ಟು ರುಚಿಯನ್ನು ಯಾವತ್ತೂ ಮರೆಯೋದಿಲ್ಲ. ನೀವು ಒಂದು ಸಾರಿ ಮಾಡಿಕೊಂಡೆ ಈ ರುಚಿ ಮರೆಯಲಾಗದಂಥ ರುಚಿ ಅಂತಲೇ ಹೇಳ್ಬೋದು ಬಂಧುಗಳೇ. ನೋಡಿದ್ರಲ್ವ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ಅರ್ಥ ಆಯ್ತಲ್ವ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಇವತ್ತಿನ ರೆಸಿಪಿಯನ್ನು ಮುಗಿಸೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.